ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಆ್ಯಂಡ್ 5000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದೆ. ಆ್ಯಕ್ಚುಲಿ 5.5K ಕ್ರಾಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್, ಅಂದರೆ ಅವರು ನೈಟ್ ಟೈಮಲ್ಲಿ ಏನು ಯೋಚನೆ ಮಾಡ್ತಾರೆ, ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾರಾ, ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಾರಾ, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಬದಲಾವಣೆಯನ್ನು ನೀವು ನೋಡುವಂಥ ಚಾನ್ಸಸ್ ಇದೆಯಾ? ಸೊ ಈ ರೀತಿಯಾಗಿ ಈ ಒಂದು ಟ್ಯಾರೋ ರೀಡಿಂಗನ್ನು ನೋಡೋಣ. ಸೊ ಇಲ್ಲಿ ಇದು ನಾನು ಏನು ಇಟ್ಟಿದ್ದೀನಿ ಅಂತಂದರೆ, ಸೊ ಇದು ಒಂದು ಪರ್ಸ್ನಲೈಸ್ಡ್ ರೆಮಿಡಿ ಅಂತ ಹೇಳ್ಬೋದು. ಆ್ಯಂಡ್ ಇದು ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ನೋಡ್ಬೋದು ನೀವು ಈ ಒಂದು ಕಾರ್ಡ್ ನಾನು ಏನಿಲ್ಲಿ ಪ್ರಿಂಟ್ ನೀವು ನೋಡ್ತಾ ಇದ್ದೀರಾ. ಸೊ ಇದು ಬಂದು ಎನರ್ಜೈಸ್ಡ್ ಆಗಿರುತ್ತೆ, ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ನಿಮ್ಮ ವಿಶ್ ಏನಿರುತ್ತೆ, ನಿಮ್ಮ ಆಸೆ ಏನಿರುತ್ತೆ, ಆ ಒಂದು ಆಸೆಗೆ ಪರವಾಗಿ ಇಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಮಾಡಿ ನಾನು ಇದನ್ನು ನಿಮಗೆ ಶೇರ್ ಮಾಡೋ ಅಂಥ ಒಂದು ಪರ್ಸ್ನಲೈಸ್ಡ್ ರೆಮಿಡಿ. ಅಂದರೆ ನಿಮ್ಮ ಸಿಚುವೇಶನ್ಗೆ ಯಾವ ರೆಮಿಡಿ ಬೇಕು, ಮನಿ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಗ್ರೋತ್ ನೋಡಬೇಕು, ಈ ಥರ ನಿಮ್ಮ ಡಿಫ್ರೆಂಟ್ ಸಿಚುವೇಶನ್ಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೆಮಿಡೀಸ್ ಇರುತ್ತೆ. ಸೊ ಅಲ್ಲಿ ನಾನೊಂದು ಎಕ್ಸಾಂಪಲ್ ತೋರಿಸಿದ್ದು ಅಷ್ಟೇ. ಇಫ್ ಇನ್ ಕೇಸ್ ನಿಮಗೆ ಈ ಥರ ಪರ್ಸ್ನಲೈಸ್ಡ್ ರೆಮಿಡಿ ಬೇಕು ಅಂತಂದರೆ ನೀವು ತಗೊಳ್ಬೋದು. ಸೊ ಏನು ಮಾಡಬೇಕು ಅಂತ ಅಂದರೆ, ಪರ್ಸ್ನಲ್ ರೀಡಿಂಗ್ಸ್ ಆಗಿರ್ಬೋದು, ರೆಮಿಡೀಸ್ ಆಗಿರ್ಬೋದು, ನಿಮಗೇನಾದರೂ ಬೇಕು ಅಂದರೆ, ಸೊ ಇದೆಲ್ಲ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಬಿಕಾಸ್ ಎನರ್ಜಿ ಎಕ್ಸ್ಚೇಂಜ್ ಆಗಿಲ್ಲ ಅಂದರೆ ನಿಮ್ಗೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಬಟ್ ಇದು ಎನರ್ಜಿ ಎಕ್ಸ್ಚೇಂಜ್ ಆಗಿರೋದ್ರಿಂದ ಸೊ ನೀವು ಪೇ ಮಾಡಿನೇ ತೊಗೊಳ್ಬೇಕು. ಎನರ್ಜಿ ಎಕ್ಸ್ಚೇಂಜಸ್ ಎಲ್ಲ ಹಾಗೆ ತೊಗೊಂಡ್ರೆ ನಿಮ್ಗದು ವರ್ಕ್ ಸಹ ಆಗೋದಿಲ್ಲ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟಲ್ಲಿ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ವರ್ಷ ಬಂದು ರೂಲ್ಡ್ ಬೈ ಸನ್, ಸೊ ಅದಕ್ಕೆ ರಿಲೇಟೆಡ್ ಸನ್ ಸ್ಟೋನನ್ನು ವೇರ್ ಮಾಡಬೇಕು ಅಂತ ಇದ್ದರೆ ಎನರ್ಜೈಸ್ಡ್ ಸನ್ ಸ್ಟೋನ್ ಬ್ರೇಸ್ಲೆಟ್. ಸನ್ ಸ್ಟೋನ್ ಬ್ರೇಸ್ಲೆಟ್ ಬಂದು ಎನರ್ಜೈಸ್ಡ್ ಆಗಿರುತ್ತೆ. ಸೊ ಈ ಒಂದು ಇಯರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ಬ್ರೇಸ್ಲೆಟ್ ವೇರ್ ಮಾಡೋದ್ರಿಂದ. ಇಂಟ್ರೆಸ್ಟ್ ಇರೋರು DM ಮಾಡಿ, ಸೊ ಮೆಸೇಜ್ ಮಾಡಿ. ಆ್ಯಂಡ್ ಆಲ್ಸೋ ಕೋರ್ಸಸ್ ಜಾಯ್ನ್ ಆಗಬೇಕಂತ ಇದ್ದರೆ ಟ್ಯಾರೋ ಕ್ಲಾಸ್ ರೆಕಾರ್ಡಿಂಗ್ಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಆ ಒಂದು ಕೋರ್ಸ್ ಇರೋವಂಥ ಫೀಸನ್ನು ಪೇ ಮಾಡಿ ನೀವು ಕೋರ್ಸ್ ಆ್ಯಕ್ಸೆಸ್ ಮಾಡ್ಕೋಬೋದು. ಸೊ ಇಂಟ್ರೋ ಜಾಸ್ತಿ ಆಗಿರ್ಬೋದು. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ನಿಮ್ಮ ಪಾರ್ಟ್ನರ್ ಲೇಟ್ ನೈಟಲ್ಲಿ ಏನು ಥಿಂಕ್ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಇನ್ನೂ ನೀವಿದ್ದೀರಾ, ನಿಮ್ಮ ನೆನಪು ಅವ್ರನ್ನ ಕಾಡುತ್ತಾ ನೋಡೋಣ. ಸೊ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಅವರ ನೇಮನ್ನು ನೀವು 3 ಬಾರಿ ಹೇಳ್ಬೋದು. ಓಕೆ, 8 ಆಫ್ ಕಪ್ಸ್. ಸೊ ನಿಮ್ಮ ಪಾರ್ಟ್ನರ್ ಅವರು ಈಗ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಸೊ ಅಂದರೆ ಲೇಟ್ ನೈಟ್ ಥಾಟ್ಸ್ ಏನಿದೆ. ಓಕೆ, ಸೊ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ಸೊ ಈ ಒಂದು ರಿಲೇಷನ್ಶಿಪ್ಗೆ ನೀವು ವೆಯ್ಟ್ ಮಾಡಬೇಕಾ ಅವ್ರು ಮೂವ್ ಆನ್ ಆಗಬೇಕಾ ನೋಡೋಣ. ಕ್ವೀನ್ ಆಫ್ ಕಪ್ಸ್, ಡೆತ್ ಕಾರ್ಡ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ 8 ಆಫ್ ಕಪ್ಸ್ ಇದೆ, ಆ್ಯಂಡ್ 7 ಆಫ್ ವ್ಯಾಂಡ್ಸ್, 7 ಆಫ್ ಸ್ವಾರ್ಡ್ಸ್, ಕಿಂಗ್ ಆಫ್ ಕಪ್ಸ್, 2 ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಡೆತ್ ಕಾರ್ಡ್. ಸೊ ಕಿಂಗ್ ಆಫ್ ಕಪ್ಸ್, ಕ್ವೀನ್ ಆಫ್ ಕಪ್ಸ್ ಎರಡೂ ಸಹ ಅಟ್ ಎ ಟೈಮ್ ಬಂದಿದೆ. ಸೊ ನಿಮ್ಮ ಮಧ್ಯೆ ತುಂಬ ಡಾಮಿನೇಟಿಂಗ್ ಎನರ್ಜಿ ಇರ್ಬೋದು, ಆ್ಯಂಡ್ ಈಗೋ ಕ್ಲಾಶಸ್ ಇರ್ಬೋದು ಇಲ್ಲಿ ಈ ಒಂದು ಸಂಬಂಧದಲ್ಲಿ. ಸೊ
ಇಬ್ಬರಲ್ಲಿ ಒಬ್ಬರು ಸಹ ಸೋಲೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ 8 ಆಫ್ ಕಪ್ಸ್ ಇರೋದ್ರಿಂದ ಸೊ ಅವರು ನೈಟ್ ಏನು ಥಿಂಕ್ ಮಾಡ್ತಾರೆ ಅಂತ ಅಂದರೆ ದೇ ಆರ್ ರೆಡಿ ಟು ಮೂವ್ ಆನ್. ಸೊ ಆಲ್ರೆಡಿ ಇಲ್ಲಿ ತುಂಬ ಜನ ಮೂವ್ ಆನ್ ಸಹ ಆಗಿರ್ಬೋದು. ಸೊ ಲೇಟ್ ನೈಟ್ ಥಾಟ್ಸ್ ಏನೋ ನಿಮ್ಮ ಬಗ್ಗೆ ಮಾಡ್ತಾರೆ ಅಥವಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಅನ್ನೋವಂಥ ಯಾವುದೇ ಎನರ್ಜಿ ಇಲ್ಲಿ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಂದಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಇದು ಕಲೆಕ್ಟಿವ್ ಹಾಗೆ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ಓಕೆ, ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ 7 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಬ್ಲಾಕಿಂಗ್ ಎನರ್ಜಿ ಇದೆ. 7 ಆಫ್ ಸಾರ್ಟ್ಸ್ ಇರೋದ್ರಿಂದ ಚೀಟಿಂಗ್ ಎನರ್ಜಿ ಇದೆ. 8 ಆಫ್ ಕಪ್ಸ್ ಇರೋದ್ರಿಂದ ದೇ ಆರ್ ರೆಡಿ ಟು ಮೂವ್ ಆನ್. ಆ್ಯಂಡ್ ತುಂಬ ಜನದ ಲೈಫಲ್ಲಿ ಅವರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ನೀವು ಯಾರ ಬಗ್ಗೆ ವಿಡಿಯೋ ನೋಡ್ತಾ ಇದ್ದೀರಾ, ಬಿಕಾಸ್ ನೀವು ತುಂಬ ತಿಂಗಳಿಂದ ವೆಯ್ಟ್ ಮಾಡ್ತಾ ಇರ್ಬೋದು ಈ ವ್ಯಕ್ತಿ ವಾಪಸ್ ಬರ್ತಾರೆ ಮಾತಾಡಿಸ್ತಾರೆ ಅಂತ. ಇಟ್ ಮೇ ಬಿ ಮೋರ್ ದ್ಯಾನ್ 8 ಮಂತ್ಸ್ ಆಗಿರ್ಬೋದು. ಸೊ ಅವರಿಲ್ಲಿ ವಾಪಸ್ ಬರ್ತಾರೇನೋ, ನಿಮ್ಮನ್ನು ಮಾತಾಡಿಸ್ತಾರೇನೋ ಅಂತ ನೀವು ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಸೊ ಸುಮ್ಮನೆ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ದೇರ್ ಆರ್ ನ್ಯೂ ಬಿಗಿನಿಂಗ್ಸ್. ನಿಮ್ಮ ಲೈಫಲ್ಲಿ ನೀವು ಹೊಸ ಬಿಗಿನಿಂಗ್ಸ್ ಬರೋದಕ್ಕೆ ನೀವೇ ಬಿಡ್ತಾಯಿಲ್ಲ, ನೀವೇ ಒಂದು ಬ್ಲಾಕೇಜಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಆ ವ್ಯಕ್ತಿ ಬರಲ್ಲ ಅಂತ ತುಂಬ ಜನಕ್ಕೆ ತುಂಬ ಕ್ಲಾರಿಟಿ ಸಿಕ್ಕಿದೆ. ಆ ವ್ಯಕ್ತಿ ಕಡೆಯಿಂದನೇ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿರ್ಬೋದು. ಅವರೇ ಹೇಳಿರ್ಬೋದು, ನಿನ್ನ ಜೀವನಕ್ಕೆ ನಾನು ಯಾವತ್ತೂ ಸಹ ಮತ್ತೆ ಬರೋದಿಲ್ಲ, ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ ಅಂತ. ಬಟ್ ಆದರೂ ಸಹ ನೀವು ಅವರ ಒಂದು ಮೆಮೊರೀಸ್ನ ಇಟ್ಕೊಂಡು ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಮನ್ನ ಈ ಪರ್ಸನ್ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ. ಅವ್ರ ಲೈಫಿಂದನೇ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ಸೊ ನಿಮಗೆ ಅಲ್ಲಿ ಯಾವುದೇ ರೀತಿ ಜಾಗ ಇಲ್ಲ ಅಂತಲೂ ಅವರು ಹೇಳಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಅವರು ಇಲ್ಲಿ ಮೋಸ ಮಾಡಿದ್ದಾರೆ. ನಿಮಗೆ ಮೋಸ ಮಾಡಿ ಅವರು ಓಡೋಗಿರ್ಬೋದು ಅಂತ ಅಂದರೆ ನಿಮಗೆ ಚೀಟಿಂಗ್ ಆಗಿದೆ ಅಂತ ಅರ್ಥ. ಸೊ ಅವರಿಲ್ಲಿ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರ್ಬೋದು, ನಿಮಗೆ ಒಂದು ಟ್ರಸ್ಟ್ ಇಶ್ಯೂಸ್ನ ತುಂಬ ಕೊಟ್ಟಿರ್ಬೋದು ಈ ವ್ಯಕ್ತಿಯಿಂದ. ಸೊ ಈ ವ್ಯಕ್ತಿ ಮಾಡಿದಂಥ ಒಂದು ಚೀಟಿಂಗಿಂದ ನಿಮಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ, ಎಲ್ಲದ್ರ ಮೇಲೂ ಹೋಪ್ಸ್ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಡೆತ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಜಸ್ಟ್ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲೂ ಸಹ ವ್ಯಕ್ತಿ ಬೇಕು ಅನ್ನೋ ಒಂದು ರೀಸನ್ಗಾಗಿ ಅವರು ಹೇಳೋದಕ್ಕೆ ಎಲ್ಲದಕ್ಕೂ ನೀವು ಓಕೆ ಅಂತ ಹೇಳ್ತಾ ಇದ್ರಿ. ಅವ್ರಿಗೆ ಯಾವತ್ತೂ ನೀವು ನೋ ಅಂತ ಹೇಳ್ತಾ ಇರಲಿಲ್ಲ. ಸೊ ಒಂದು ತುಂಬ ಪೀಪಲ್ ಪ್ಲೀಸರ್ ಥರ ಆಗಿಬಿಟ್ಟಿದ್ರಿ ಈ ವ್ಯಕ್ತಿಯಿಂದ ನೀವು. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ಗುಡ್ ರೀಸನ್ ಅಂತ ಹೇಳ್ತೀನಿ. ಒಂದು ಸರಿ ಮೋಸ ಮಾಡಿ ಹೋಗಿದ್ದವರು ಮತ್ತೆ ಬಂದರೂ ಸಹ ಅವರು ಇರೋದಿಲ್ಲ ಅಂತ ಹೇಳ್ತೀನಿ. ಅವರು ಆಲ್ರೆಡಿ ನಿಮ್ಮ ಒಂದು ನೆನಪಿಂದ ಮೂವ್ ಆನ್ ಆಗಿದ್ದಾರೆ. ಲೇಟ್ ನೈಟ್ ಥಾಟ್ಸ್ ಆಗಲಿ ಯಾವುದೇ ರೀತಿ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಎರಡೂ ಸಹ ಒಟ್ಟಿಗೆ ಇರೋದ್ರಿಂದ ಆ್ಯಂಡ್ ಇದು ಮತ್ತೆ ನೀವೇನಾದರೂ ವೆಯ್ಟ್ ಮಾಡ್ತೀರಾ, ಇವರನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ, ನೀವು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ನೀವು ಜಗಳ ಮಾಡಬೇಕು ಅಂದ್ಕೊಂಡು ಮಾಡಬಾರ್ದು ಅಂತನೋ ನೀವು ಏನೇ ಟ್ರೈ ಮಾಡಿದ್ರೂ ಅದು ಮತ್ತೆ ಅಲ್ಲಿ ಜಗಳ ಆಗಿಯೇ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಹೇಗೆ ನೀವು ದೂರ ಇದ್ದೀರಾ, ಈ ಒಂದು ಫೇಸ್ ಹಾಗೆ ಕಂಟಿನ್ಯೂ ಆಗುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವ್ರನ್ನ ಅರ್ಥ ಮಾಡ್ಕೊಳ್ತೀನಿ ಅಥವಾ ಇವ್ರನ್ನ ನಾನೇನು ಅನ್ನೋದಿಲ್ಲ, ಸೊ ಕನ್ವಿನ್ಸ್ ಮಾಡ್ತೀನಿ ಅಂತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೇ ಜಾಸ್ತಿ ಆಗೋದು, ಮತ್ತೆ ನೀವು ಅಲ್ಲಿ ಜಗಳನೇ ಮಾಡೋದು, ಇದನ್ನೇ ನೀವು ಫೇಸ್ ಮಾಡ್ತಾ ಬಂದಿದ್ದೀರಾ ಇಲ್ಲಿವರೆಗೂ. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ ನೆಕ್ಸ್ಟ್ ಕೂಡ ಇಲ್ಲ ನನಗೆ ತುಂಬ ಟ್ರಸ್ಟ್ ಇದೆ ಈ ಪರ್ಸನ್ ಮೇಲೆ ಅಂತ ಹೇಳಿ ನೀವೇನಾದರೂ ಇವ್ರ ಹಿಂದೆ ಹೋದರೆ ಮತ್ತೆ ಅವರು ನಿಮಗೆ ಅದೇ ರೀತಿ ನೋವನ್ನೇ ಕೊಡ್ತಾರೆ, ಇನ್ನೂ ಸಹ ಹರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ 100% ಇದು ಹೇಳ್ತಾ ಇದೆ ದೇ ಆರ್ ಮೂವ್ ಆಗಿದ್ದಾರೆ. ಅವರು ಮೂವ್ ಆನ್ ಆಗಿದ್ದಾರೆ ಈ ರಿಲೇಷನ್ಶಿಪ್ಪಿಂದ. ಅವ್ರಿಗೆ ಯಾವುದೇ ರೀತಿ ವೆಯ್ಟ್ ಮಾಡಬೇಕಂತಾಗಲಿ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತಾಗಲಿ, ನಿಮ್ಮ ಜೊತೆ ಇದ್ದಂಥ ಮೆಮೊರೀಸ್ನ ಮಿಸ್ ಮಾಡ್ಕೊಳ್ಳುವಂಥ ಎನರ್ಜಿ ಯಾವುದೇ ಎನರ್ಜಿ ಇಲ್ಲಿ ಬರ್ತಾ ಇಲ್ಲ. ಸೊ ಯಾರಾದರೂ ಸುಮ್ಮನೆ ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ, ಒಂದು ನಿಮ್ಮಲ್ಲೇ ನೀವೊಂದು ಡೇ ಡ್ರೀಮಿಂಗ್ ಅಂತ ಹೇಳ್ಬೋದು.
ಈ ವ್ಯಕ್ತಿ ಬಗ್ಗೆ ನೀವು ಒಂದು ಪರ್ಫೆಕ್ಟಾಗಿ ಇನ್ಫಾರ್ಮೇಷನ್ನ ತಗೊಳ್ದೆ ಅಥವಾ ತುಂಬ ಜನ ನಿಮಗೆ ಹೇಳಿರ್ಬೋದು ಈ ವ್ಯಕ್ತಿ ಹೇಗೆ ಅಂತ, ಬಟ್ ಆದರೂ ನೀವು ಎಲ್ಲನೂ ಬಿಟ್ಟು ಇವ್ರನ್ನ ನಂಬಿದ್ರಿ ಅಂತಲೇ ಹೇಳ್ಬೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಬಟ್ ಇವ್ರ ಬಗ್ಗೆ ನೀವು ಇನ್ನೂ ಸಹ ತಿಳ್ಕೋಬೇಕಿತ್ತು ಬಿಫೋರ್ ಟ್ರಸ್ಟಿಂಗ್ ಅಂತ ಹೇಳ್ತೀನಿ. ಇವ್ರನ್ನ ನಂಬೋಕ್ಕೂ ಮುಂಚೆ ನೀವು ಇನ್ನೂ ಹೆಚ್ಚಾಗಿ ಇವ್ರ ಬಗ್ಗೆ ನೀವು ತಿಳ್ಕೊಂಡೇ ಇಲ್ಲ. ಆ್ಯಂಡ್ ಆಲ್ಸೋ ಡೇ ಡ್ರೀಮಿಂಗ್ ಮಾಡ್ತಿದ್ದೀರ ತುಂಬ ಜನ. ನಿಮ್ಮಷ್ಟಕ್ಕೆ ನೀವೇ ಇವ್ರು ವಾಪಸ್ ಬರ್ತಾರೆ ಅಂದ್ಕೊಳ್ಳೋದು, ಇವ್ರು ಮತ್ತೆ ಮಾತಾಡಿಸ್ತಾರೆ ಅಂದ್ಕೊಳ್ಳೋದು, ಆ್ಯಂಡ್ ಇಲ್ಲಿ ಮತ್ತೆ ನೀವು ಒಟ್ಟಿಗೆ ಇರೋವಂಥ ಒಂದು ಇಮ್ಯಾಜಿನೇಷನ್ಸ್ ಮಾಡ್ಕೊಳ್ಳೋದು, ಈ ಥರ ಡೇ ಡ್ರೀಮ್ ಮಾಡ್ತಾಯಿದ್ದೀರಾ. ಸೊ ಆ ಥರ ಏನಾದರೂ ಇದ್ದರೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ 7 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ನಿಮ್ಮನ್ನು ಅವರು ಕಳ್ಕೊಂಡು ಒಂದು ರಾಂಗ್ ಡಿಸಿಷನ್ನೇ ಮಾಡಿದ್ದಾರೆ ಅವ್ರ ಲೈಫಲ್ಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಚೀಟಿಂಗ್ ಆಗಿರೋದ್ರಿಂದ ಈ ವ್ಯಕ್ತಿಗೆ ನೀವು ಸೆಕೆಂಡ್ ಚಾನ್ಸ್ ಕೊಟ್ಟರು ವೇಸ್ಟ್ ಅಂತಲೇ ಹೇಳ್ತೀನಿ. ಮತ್ತೆ ಬರೋವಂಥ ಚಾನ್ಸ್ ಇಲ್ಲ. ಇಫ್ ಇನ್ ಕೇಸ್ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂತ, ಸೊ ಅದು ಸಹ ವೇಸ್ಟೇ ಆಗುತ್ತೆ. ಸೊ ಈ ರಿಲೇಷನ್ಶಿಪ್ಪಿಂದ ಏನು ನೀವು ಲೆಸನ್ ಕಲ್ತ್ರಿ ಅದನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ನೀವು ಮೂವ್ ಆನ್ ಆಗ್ಬೋದು. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿತ್ತು. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಆಲ್ಸೋ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ ಸೆಂಟ್ ಎಕ್ಸ್ಪೆಡಿಟ್ ಕ್ರಿಸ್ಟಲ್ ಅವೈಲೇಬಲ್ ಇದೆ. ಅಂದರೆ ವಿಶ್ ಫುಲ್ಫಿಲ್ಮೆಂಟ್, ಆ ಒಂದು ಕ್ರಿಸ್ಟಲ್ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ವಿಶನ್ನು ಫುಲ್ಫಿಲ್ ಮಾಡ್ಕೋಬೋದು. ಆ್ಯಂಡ್ ಆ ಕ್ರಿಸ್ಟಲ್ನ ತೊಗೊಂಡ್ರೆ ಸಾಲಲ್ಲ, ಅದಕ್ಕೆ ನೀವು ಏನು ಮಾಡಬೇಕು, ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು, ನೀವು ಯಾವುದೇ ರೀತಿ ವಿಶ್ ಆದರೂ ಆ ಒಂದು ಸೆಂಟ್ ಎಕ್ಸ್ಪೆಡಿಟ್ ಕ್ರಿಸ್ಟಲಿಂದ ಡೆಫಿನೆಟ್ಲಿ ಯೂಸ್ ಮಾಡ್ಕೋಬೋದು. ನಿಮ್ಮ ವಿಶಸ್ನ ಆದಷ್ಟು ಬೇಗ ನೀವು ಫುಲ್ಫಿಲ್ ಮಾಡ್ಕೋಬೋದು. ಸೊ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಆ ಕ್ರಿಸ್ಟಲ್ನ ಬೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ 2026ಅಲ್ಲಿ ನಿಮ್ಗೆ ಏನೆಲ್ಲ ಬೇಕೋ ಅದೆಲ್ಲ ಈಡೇರಿಸ್ಕೊಳ್ಳಿ. ಆ್ಯಂಡ್ ಆಲ್ಸೋ ಸೆಂಟ್ ಎಕ್ಸ್ಪೆಡಿಟ್ ರಿಚುವಲ್ ಸಹ ನಾನು ಮಾಡ್ತಿದ್ದೀನಿ ನಿಮ್ಮ ಪರವಾಗಿ. ಅಂದರೆ ನಿಮ್ಮ ಆಸೆ ಏನಿರುತ್ತೆ ಆ ಒಂದು ವಿಶ್ ಫುಲ್ಫಿಲ್ಮೆಂಟ್ ರಿಚುವಲನ್ನು ಸಹ ನಾನು ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು.